ನಮ್ಮ ಫೀಡ್ ಮಿಲ್. ಸೊ ನಮ್ಮ ಡೈರಿಗೆ ರಿಸ್ಟ್ರಿಕ್ಟ್ ಆಗಿರ್ತಕ್ಕಂಥ ಫೀಡ್ ಮಿಲ್ಲು. ಈ ಫೀಡ್ ಮಿಲ್ಲಲ್ಲಿ ನಾವೇನು ಮಾಡ್ತೀವಪ್ಪ ಅಂತಂದರೆ ಹಸುಗೆ ಬೇಕಾಗಿರ್ತಕ್ಕಂಥ ಎಲ್ಲ ಕಾನ್ಸಂಟ್ರೇಟ್ಗಳನ್ನ ನಾವು ರೆಡಿ ಮಾಡ್ಕೊಂಡಿರ್ತೀವಿ. ಇದೆಲ್ಲ ನೋಡಿ ಜೋಳ, ಆಮೇಲೆ ಇದರಲ್ಲಿ ಕಡಲೆಕಾಯಿ ಹಿಂಡಿ ಇದೆ, ಸೋಯಾ ಇದೆ, ಆಮೇಲೆ ಕೊಬ್ಬರಿ ಹಿಂಡಿ ಇದೆ, ಆಮೇಲೆ ಏನೋ ಮಿಲ್ಲೆಟ್ ಹಸ್ಕಿದೆ. ಇದೆಲ್ಲ ಬಂದ್ಬಿಟ್ಟು ಸಜ್ಜೆ ನವಣೆ ಅದರಿಂದ ಬಂದಿರತಕ್ಕಂಥದ್ದು. ಆಮೇಲೆ ನಮ್ಮಲ್ಲೇ ಬೆಳೆದಿರ್ತಕ್ಕಂತಹ ಭತ್ತದ ಪಾಲಿಷ್ ಮಾಡ್ತೀವಿ, ರೈಸ್ ಪಾಲಿಷಸ್ ಇದೆ, ಉಪ್ಪಿದೆ, ಮಿನರಲ್ ಇದೆ. ಸೊ ಪ್ರತಿಯೊಂದನ್ನು ಮಿಕ್ಸ್ ಮಾಡಿದ್ಮೇಲೆ ಈ ರೀತಿ ಫಿನಿಶ್ಡ್ ಫೀಡ್ ಬರುತ್ತೆ. ಇದು ಫಿನಿಶ್ಡ್ ಫೀಡ್ ಇದು. ಸೊ ಇದನ್ನೇನು ಮಾಡ್ತೀವಿ, ನಾನು ಆಗಲೇ ನಿಮ್ಗೆ TMR ಅಲ್ಲಿ ಹೇಳಿದ್ನಲ್ಲ, ಈ ಫಿನಿಶ್ಡ್ ಫೀಡು, ಸೈಲೇಜು ಮತ್ತು ಇದು ಏನು ಕಾಫಿ ಹಸ್ಕು, ಇದನ್ನೆಲ್ಲದನ್ನು ಮಿಕ್ಸ್ ಮಾಡಿ TMR ಥರ ಮಾಡಿ ನಾವು ಹಸುಗಳ ಮುಂದೆ ಹಾಕ್ತೀವಿ. ಅರ್ಥ ಆಯ್ತಲ್ಲ? ಸೊ ಇದನ್ನು ಇಲ್ಲಿ ರೆಡಿ ಮಾಡ್ತೀವಿ. ಸೊ ದಿಸ್ ಈಸ್ ಅ ಫೀಡ್ ಮಿಲ್, ವೆಂಟಿ ಮಿಲ್ ಅಂತ ಹೇಳ್ತೀವಿ. ಅಲ್ಲಿ ಗ್ರೈಂಡರ್ ಇದೆ ಕೆಳಗಡೆ. ಸೊ ಏನೇನೋ ನಮ್ಮ ಫಾರ್ಮುಲೇಷನ್ ಪ್ರಕಾರ ಅಲ್ಲಿ ಹಾಕ್ತಾರೆ. ಏನೋ ಜೋಳ ಎಷ್ಟು ಹಾಕಬೇಕು, ಹಿಂಡಿ ಎಷ್ಟು ಹಾಕಬೇಕು, ಮಿನರಲ್ ಎಷ್ಟು ಹಾಕ್ಬೇಕಲ್ಲ ಹಾಕ್ತಾರೆ. ಅಲ್ಲಿ ಪುಡಿ ಆಗುತ್ತೆ, ಅಲ್ಲಿಂದ ಬಂದು ಮಿಕ್ಸರ್ ಆಗುತ್ತೆ. ಸೊ ನೀವು ಅಲ್ಲಿ ಲಾಸ್ಟಲ್ಲಿ ನೋಡಿದ್ರೆ ಚೀಲಗಳು, ಅದು ಫಿನಿಶ್ಡ್ ಫೀಡ್. ಸಂಜೆಗೆ ಮೇವು ಹಾಕೋದಕ್ಕೆ ರೆಡಿಯಾಗಿರ್ತಕ್ಕಂತಹ ಫುಡ್ ಅದು. ಅದನ್ನು ಸಂಜೆ ಫೀಡ್ ಮಾಡಬೇಕಾದ್ರೆ ಅವ್ನು TMR ವ್ಯಾಗನಲ್ಲಿ ಪ್ರತಿಯೊಂದನ್ನು ಮಿಕ್ಸ್ ಮಾಡ್ಕೊಂಡು ತಗೊಂಡೋಗ್ತಾನೆ. ಸರ್, ಇವಾಗ ನಾರ್ಮಲ್ ಆಗಿ ಅಂಗಡಿಗಳಲ್ಲಿ ಸಿಗುತ್ತಲ್ವಾ, ಇವಾಗ ಸೀಮೆ ಹಸುರು ಹಾಕ್ತಾರಲ್ಲ ಲೋಕಲ್, ಅದಕ್ಕೂ ನಿಮ್ದಕ್ಕೂ ಏನು ಡಿಫ್ರೆನ್ಸ್ ಇರುತ್ತೆ? ಸೊ ಅಲ್ಲಿ ಅದು ಪೆಲೆಟ್ ಫಾರ್ಮಲ್ಲಿ ಇರುತ್ತೆ. ನೀವು ನೋಡಿರ್ಬೋದು, ನಮ್ದು ಮ್ಯಾಶ್ ಅಂತ ನೋಡಿ ನೀವು, ಇದು ಮ್ಯಾಶ್ ಫಾರ್ಮ್ ಅಂತ ಹೇಳ್ತೀವಿ. ಮ್ಯಾಶ್ ಅಂತ ಅಂದ್ರೆ ಈ ರೀತಿ ಪುಡಿಯಾಗಿರುತ್ತೆ. ಸೊ ಇದರಲ್ಲಿ ನಿಮಗೆ ಏನೇನು ಹಾಕಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ನೀವು ನೋಡ್ಬೋದು, ಜೋಳದ ಪುಡಿ ಕಾಣ್ತಾ ಇದೆ, ಆಯ್ತಾ, ಸ್ವಲ್ಪ ಹಿಂಡಿಗಳ ಪುಡಿ ಕಾಣ್ತಾ ಇದೆ. ಸೊ ಇದೆಲ್ಲ ಗೊತ್ತಾಗುತ್ತೆ ಏನೇನು ಹಾಕಿದೀವಿ ಅಂತೇಳಿ. ಸೊ ನಿಮ್ಗೆ ಲೋಕಲಿ ಕಮರ್ಷಿಯಲಿ ಸಿಗುತ್ತಲ್ಲ, ಅದು ಪೂರ್ತಿ ಪೆಲೆಟ್ ಫಾರ್ಮೇಶನ್ ಆಗಿರುತ್ತೆ. ಅದ್ರಲ್ಲಿ ಏನ್ ಹಾಕಿದೀವಿ ಅನ್ನೋ ಇಂಗ್ರೀಡಿಯೆಂಟ್ಸ್ ನಿಮ್ಗೆ ಅಷ್ಟು ಗೊತ್ತಾಗೋದಿಲ್ಲ. ಕಣ್ಣಿಗೆ ನೋಡಿದ ತಕ್ಷಣ ಒಂದು ಗೊತ್ತಾಗೋದಿಲ್ಲ. ಎರಡನೇದು, ಇವೆಲ್ಲ ನಮ್ಮಲ್ಲೇ ಲೋಕಲ್ ಸೋರ್ಸ್ ಮಾಡಿರ್ತಕ್ಕಂಥದ್ದು, ಜೆನ್ಯೂನ್ ಗೊತ್ತಿರ್ತಕ್ಕಂಥ ಸೋರ್ಸ್ ಇಂದ ನಾವು ಮಾಡಿರ್ತೀವಿ. ಕೆಲವೊಂದ್ಸತಿ ಅದು ಸೋರ್ಸ್ ಬಗ್ಗೆ ನನಗೆ ಗೊತ್ತಿಲ್ಲ, ಸೊ ಎಲ್ಲಿಂದ ಬಂದಿರುತ್ತೆ ಹೇಗೆ ಅಂತ ಗೊತ್ತಿರೋದಿಲ್ಲ. ಅಂಡ್ ನಮ್ಮ ಫೀಡು ನಾವು ಯಾವುದೇ ಕೆಮಿಕಲ್ಸ್ನ ಬಳಸೋದಿಲ್ಲ. ಸ್ಪೆಷಲಿ ಕ್ಯಾಟಲ್ ಫೀಡ್ಗಳಲ್ಲಿ ಸುಮಾರಷ್ಟು ಜನ ಯೂರಿಯಾನ ಬಳಸ್ತಾರೆ. ಸೊ ನಮ್ಮಲ್ಲಿ ಆ ರೀತಿ ಯೂರಿಯಾನ ಬಳಸಲ್ಲ. ನಮ್ಮದು ಯೂರಿಯಾ ಫ್ರೀ ಫೀಡ್. ಸೊ ನಮ್ಮಲ್ಲಿ ಯೂರಿಯಾನ ನಮ್ಮ ಫೀಡಲ್ಲಿ ಬಳಸೋದಿಲ್ಲ. ಸುಮಾರಷ್ಟು ನಿಮಗೆ ಪೆಲೆಟ್ ಕಾಂಪೌಂಡ್ ಫೀಡ್ ಅಂತ ಹೇಳ್ತೀವಿ, ಅದರಲ್ಲಿ ಯೂರಿಯಾನ 1%, 1.5%ವರೆಗೂ ಬಳಸ್ತಾರೆ. ಸೊ ಅದನ್ನು ನಾವು ಬಳಸೋದಿಲ್ಲ. ಸೊ ಅದು ಒಂದು ಮೇಜರ್ ಡಿಫ್ರೆನ್ಸ್ ಆಗಿರುತ್ತೆ. ಆ್ಯಂಡ್ ನಾವು ಇದೆಲ್ಲ ಕಮರ್ಷಿಯಲಿ ಕೊಡೋದಿಲ್ಲ, ನಮ್ಮ ಡೈರಿಗೆ ಅಷ್ಟೇ. ನಮ್ಮ ಡೈರಿಗೆ ಏನು ಸೀಮಿತವಾಗಿದೆ ಅಷ್ಟಕ್ಕೆ ಮಾತ್ರ ನಾವು ಬಳಸ್ಕೊತೀವಿ.